ಇವತ್ತು ನಾನು ಹೋಗ್ತಾ ಇರೋದು ಮೋಸ್ಟ್ ಆಂಟಿಸಿಪೇಟೆಡ್ ಈವ್ನಿಂಗ್ ರೈಡ್ ವಿಚ್ ಈಸ್ ಚಿಕ್ಕಬಳ್ಳಾಪುರ ಆದಿಯೋಗಿ ಇಶಾ ಫೌಂಡೇಶನ್. ಸೊ ನಾನು ಯಾವಾಗಲೂ ಅನ್ಕೊತಾ ಇದ್ದೆ ಹೋಗಬೇಕು ಇಲ್ಲಿಗೆ ಅಂತ, ಬಟ್ ಇವತ್ತು ಕಾಲ ಕೂಡ ಬಂದಿದೆ. ಜಸ್ಟ್ ಮಿಸ್ ಇಂಚು. Oh my God! ಗುರು ಹೇಗಿದೆ ಗುರು ರೂಟು. Oh my God! Extremely well. So satisfying. ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಬೆಂಗಳೂರಲ್ಲಿ ಸಂಜೆನೇ ಮಳೆ ಆಗ್ತಾಯಿದೆ ಆಯಿತಾ. ನಾನು ಹೊರಡಬೇಕನ್ನೋ ಟೈಮಲ್ಲೇ ಮಳೆ ಆಗ್ತಾಯಿದೆ. ನಂಗೆ ನಿಂತ್ಕೊಂಡ್ರೆ ಆಗಲ್ಲ. ಸೊ ನನಗೆ ಹೆಬ್ಬಾಳ ಕಡೆ ಹೋಗ್ತಾ ಇರೋದ್ರಿಂದ ಸೊ ಆ ಕಡೆ ನನಗೆ ಕ್ಲೌಡಸ್ ಕಾಣ್ತಾ ಇಲ್ಲ. ನನ್ನ ಪ್ರಕಾರ ಆ ಕಡೆ ಸಬ್ಸೈಡ್ ಆಗಿರ್ಬೋದು. ಹೋಗೋಣ. ಓಕೆ, ಇವತ್ತು ನಾನು ಹೋಗ್ತಾ ಇರೋದು ಮೋಸ್ಟ್ ಆಂಟಿಸಿಪೇಟೆಡ್ ಈವ್ನಿಂಗ್ ರೈಡ್ ವಿಚ್ ಈಸ್ ಚಿಕ್ಕಬಳ್ಳಾಪುರ ಆದಿಯೋಗಿ ಇಶಾ ಫೌಂಡೇಶನ್. ಸೊ ನಾನು ಯಾವಾಗಲೂ ಅನ್ಕೊತಾ ಇದ್ದೆ ಹೋಗಬೇಕು ಇಲ್ಲಿಗೆ ಅಂತ, ಬಟ್ ಇವತ್ತು ಕಾಲ ಕೂಡ ಬಂದಿದೆ. ಬಟ್ ಮೋಡ ಇರಲ್ಲ, ಮಳೆ ಇರಲ್ಲ ಅಂದ್ಕೊಂಡಿದ್ದೆ, ಬಟ್ ಈ ಟೈಮಲ್ಲಿ ಮಳೆ ಆಗುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ ನಾನು. ಸೊ ಬನ್ನಿ ಹೋಗೋಣ, ಎಲ್ಲಿ ತನಕ ಮಳೆ ಸಿಗುತ್ತೆ ನೋಡೋಣ. ಬಟ್ ಒಂದೊಳ್ಳೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೆಟ್ಸ್ ಗೋ. ಏನಾಗಿದೆ ಗುರು ಇಲ್ಲಿ? ಆಯಿಲೆಲ್ಲ ಚೊಲ್ದಂಗಿದೆ. ಪೇಂಟಿಂಗ್ ಮಾಡ್ತಾ ಇದ್ದಾರೆ, ಹಾಗಾಗಿ ಅಷ್ಟೊಂದು ಟ್ರಾಫಿಕ್ಕು. ಅದೇ ನೋಡಿದೆ ನಾನು ಕೂಡ್ಲು ಗೇಟ್ ಹತ್ರ ಈ ಥರ ಏನು ಟ್ರಾಫಿಕ್ ಅಂತ. ಪೇಂಟಿಂಗ್ ಮಾಡ್ತಾ ಇದ್ದಾರೆ, ಝೀಬ್ರಾ ಕ್ರಾಸಿಂಗ್ ಪೇಂಟ್ ಇರುತ್ತಲ್ಲ. ಬನ್ನಿ, ಫ್ರೀ ಇದ್ದಿರ್ಬೋದು ರೋಡು, ಗೊತ್ತಿಲ್ಲ ಹೇಗಿದೆ ಅಂತ. ಬಟ್ ನಾನು ಫಸ್ಟ್ ಟೈಮು ರೈಡಿಗೆ ಈವ್ನಿಂಗಲ್ಲಿ ಗಾಡಿ ಎತ್ತಿರೋದು. ನೋಡೋಣ. ಐ ಹೋಪ್ it will be a good ride. Good. Oh. ಬಡ. ಮೋಡ ಆಗ್ಬಿದೆ ಆ ಕಡೆ. ನನ್ನ ಪ್ರಕಾರ ಸಿಕ್ಕಾಕೊಂತೀನಿ ಅನ್ಸುತ್ತೆ. ಶಿಟ್, ಗೊತ್ತಿಲ್ಲ. ಸಕ್ಕತ್ತಾಗಿ ಮೋಡ ಆಗಿದೆ ಗುರು. ಜಸ್ಟ್ ಮಿಸ್ ಇಂಚು. ಅವನು ಲೆಫ್ಟಿಗೆ ಎಳ್ಕೊಂಡ್ಬಿಟ್ನಾ, ಬಟ್ ನಾನು ಲೆಫ್ಟಿಗೆ ಎಳ್ಕೊತಾ ಇದ್ದೆ, ಬಟ್ ಟಚ್ ಆಗಿಲ್ಲ ಏನೋ ಪುಣ್ಯ. ಸೈಕು ಗುರು. ವೆದರ್ ಚಿಲ್ ಆಗಿದೆ, ವಾಟ್ಸಪ್ ಮಾತ್ರ ಚಿಂದಿ. Oh my God! ನಾನು ಮ್ಯಾಪ್ ಹಾಕೊಂಡೇ ಇರಲಿಲ್ಲ. ಈ ಫೋಟೋ ನೋಡಿ ಗೊತ್ತಾಯಿತು, ಸೀದಾ ಮುಂದ್ಗಡೆ ಹೋಗಿ ಸ್ಟಾಪ್ ಮಾಡಿಬಿಟ್ಟೆ. ಆ್ಯಕ್ಚುಲಿ ನಾನು ರಿವರ್ಸ್ ಬರಬೇಕಿತ್ತು ಈ ರೂಟು. ಏನೆಲ್ಲ ಇಟ್ಕೊಂಡಿದ್ದಾರೆ. ಎಲ್ಲ ಒಂದೇ ಥರ ಅಂಗಡಿ ಅಂದರೆ ಎಲ್ಲ ಅಂಗಡಿಯಲ್ಲಿ ಒಂದೇ ಥರ ಐಟಮ್ಗಳು. ಜೋಳ, ಹಣ್ಣು. ಏನು ಇಷ್ಟೊಂದು ಇಂಟೀರಿಯರ್ ಇದೆಯಾ ಗುರು?
ಥಿಂಕ್ ಆ ಬೆಟ್ಟದ ಹಿಂದ್ಗಡೆ ಹೋಗ್ಬೇಕನ್ಸುತ್ತೆ ನಾವು. ಕರೆಕ್ಟ್ ಗೊತ್ತಿಲ್ಲ. ಏನು ಕೈಗಾರಿಕೆ ಅಲ್ಲ ಗಣಿಗಾರಿಕೆ. ನನ್ನ ಪ್ರಕಾರ ಇನ್ನೊಂದು 10-20 ವರ್ಷದಲ್ಲಿ ಆ ಕಡೆ ಗುಡ್ಡೆಗಳು ಯಾವುದೂ ಕಾಣಿಸಲ್ಲ. ಇದನ್ನು ಈ ಕಡೆ ಮುಂದುವರ್ಸ್ಕೊತ ಹೋದರೆ ಈ ದೊಡ್ಡ ಬೆಟ್ಟ ಇದೆಯಲ್ಲ ಅದ್ರ ಹಿಂದೆ. ಹಾಂ 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 ಫಸ್ಟ್ ಟೈಮು. ಹಾಂ ಗಾಡಿ ಹೋಗುತ್ತಲ್ಲ ಅಲ್ಲಿಗೆ, ರೋಡ್ ಇದೆ ಚೆನ್ನಾಗಿದೆಯಲ್ಲ. ಹಾಂ ಹಾಂ ಓಕೆ. 2 ರೂಟ್ ಇದೆ ಗುರು ಅಂತ ಇಲ್ಲಿ. ಒಂದು ಈ ಮೇನ್ ರೋಡು, ಇನ್ನೊಂದು ಈ ಕಡೆ ರೂಟ್ ಇದೆ ಚೆನ್ನಾಗಿದೆ ಅಂತ ಹೇಳಿದ್ರು. ಇದನ್ನೇ ತಗೊಳ್ಳೋಣ. ಆ್ಯಕ್ಚುಲಿ ಆ ಬೆಟ್ಟದ ಹಿಂದೆ ಇದೆಯಂತೆ, ನೋಡೋಣ. ಓಹ್ ಆರ್ಚ್ ಸಖತ್ ದೊಡ್ಡದಾಗಿದೆ. ಸದ್ಗುರು ಸನ್ನಿಧಿ, ದ ಅಡೋಬ್ ಆಫ್ ಯೋಗ. ಐ ಥಿಂಕ್ ಈ ಕಡೆನೇ ಹೋಗಬೇಕು. ಬಟ್ ಆರ್ಚ್ ಸಖತ್ತಾಗಿ ಮಾಡಿದ್ದಾರೆ, ಸಖತ್ ಮ್ಯಾಸಿವ್ ಆಗಿದೆ. ಇಷ್ಟು ದೂರ ಬಂದರೂ ನಂಗೆ ಎಲ್ಲಿದೆ ಅಂತ ತೋರ್ತಾನೆ ಇಲ್ಲ. ಇನ್ನೂ ಒಳಗಡೆ ಇದೆಯಾ ಹೇಗೆ? ಓ ಅಲ್ಲಿ ನೋಡಿ, ಅಲ್ಲಿ ಕಾರೆಲ್ಲ ಹೋಗ್ತಾ ಇದೆ, ಅಲ್ಲಿದ್ದು ಇದ್ದಿರ್ಬೋದು ನೆಕ್ಸ್ಟ್. ಬಟ್ ಆರ್ಚಿಂದ ಒಳಗಡೆ ರೋಡ್ ಸಖತ್ತಾಗಿ ಮಾಡಿದ್ದಾರೆ ಆಯಿತಾ. ಹಾ 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 ಒಳ ರೋಡ್ ಮ್ಯಾನ್. ಈ ರೂಟಲ್ಲಿ ಗಾಡಿ ಹೊಡೆಯೋದಿದೆಯಲ್ಲ ಆಸಮ್. ನಂಗೆ ಕ್ಯಾಮ್ರಾ ಆಫ್ ಮಾಡೋಕೆ ಮನಸ್ಸೇ ಬರ್ತಾ ಇಲ್ಲ. ಆ ಕರ್ವ್ಸ್ ಇದೆಯಲ್ಲ, ಏನು KSRTC ಬಸ್ ಕೂಡ ಇದೆ ಇಲ್ಲಿಗೆ ಗುರು. ಸಖತ್ತಾಗಿದೆ ಗುರು ರೋಡು. ನನ್ಗೆ ಈ ಥರ ಇದೆ ಅಂತ ಅನ್ಕೊಂಡೇ ಇರಲಿಲ್ಲ ಗುರು. ಹೇಗಿದೆ ಗುರು ರೂಟು, ಓ ಮೈ ಗಾಡ್. ಎಕ್ಸ್ಟ್ರೀಮ್ಲಿ ವೆಲ್, ಸೋ ಸ್ಯಾಟಿಸ್ಫೈಯಿಂಗ್. ಓ ನನ್ನ ಪ್ರಕಾರ ಸುತ್ತಲೂ ಬೆಟ್ಟ. ಓ ಅಲ್ಲಿದೆ ನೋಡಿ, ಅಲ್ಲಿ ಕಾಣಿಸ್ತಾ ಇದೆ ಇವಾಗ. ಲೊಕೇಶನ್ ಮಾತ್ರ ಅಲ್ಟಿಮೇಟ್ ಗುರು. ನಾನು ಫಸ್ಟ್ ಟೈಮ್ ಬರ್ತಿರೋದಾಯ್ತಾ, ಸಖತ್ ಎಕ್ಸೈಟ್ ಆಗ್ತದೆ.